ನಿಮಗೆ ಗೊತ್ತಾ ದಸರಾವನ್ನು ಯಾಕೆ ಆಚರಿಸುತ್ತೇವೆಂದು? ಇದು ಕೇವಲ ರಾವಣನ ಬೊಮ್ಮೆಯನ್ನು ಸುಡುವುದಕ್ಕಷ್ಟೇನಾ? ಇಲ್ಲವೇ ನಮ್ಮ ಸಂಪ್ರದಾಯದಲ್ಲಿ ಅಡಗಿರುವ ಆಳವಾದ ಕಥೆಯೊಂದಿದೆಯೇ? ಬಹಳ ಕಾಲದ ಹಿಂದೆ ಮಹಿಷಾಸುರನು ಒಂದು ವರವನ್ನು ಪಡೆದನು. ಯಾರೂ ಮನುಷ್ಯನೂ ದೇವರು ಅವನನ್ನು ಸೋಲಿಸಲಾಗುವುದಿಲ್ಲ ಎಂದು. ಆ ಅಹಂಕಾರದಿಂದ ಅವನು ದೇವಲೋಕದ ಮೇಲೆ ದಾಳಿ ನಡೆಸಿ ದೇವತೆಗಳನ್ನು ಓಡಿಸಿ ಜಗತ್ತಿಗೆ ಭಯವನ್ನು ಹಬ್ಬಿಸಿದನು. ಯಾರೂ ಅವನನ್ನು ತಡೆಯಲಿಲ್ಲ. ಅವನ ಕ್ರೂರತೆಯನ್ನು ಕೊನೆಗಾಣಿಸಲು ದೇವತೆಗಳು ತಮ್ಮ ದಿವ್ಯ ಶಕ್ತಿಗಳನ್ನು ಒಟ್ಟುಗೂಡಿಸಿದರು. ಆ ದಿವ್ಯ ಜ್ಯೋತಿಯಿಂದ ಉದಯವಾದಳು ಮಾತಾ ದುರ್ಗಾ. ಯುದ್ಧಭೂಮಿ ನಡುಗಿತು. ಮಹಿಷಾಸುರನು ಎಮ್ಮೆ ರೂಪದಲ್ಲಿ ದಾಳಿ ನಡೆಸಿ ಮತ್ತೆ ಹಲವು ರೂಪಗಳಿಗೆ ಬದಲಾಯಿಸಿದನು. ಆದರೆ ಪ್ರತಿ ಸಲ ದುರ್ಗೆಯವರು ತನ್ನ ಕತ್ತಿ, ಬಿಲ್ಲು, ಭಾಲೆಯಿಂದ ಅವನನ್ನು ಹೊಡೆದರು. ಈ ಯುದ್ಧ 9 ದಿನಗಳು ಮತ್ತು ರಾತ್ರಿಗಳು ಮುಂದುವರಿಯಿತು. 10ನೇ ದಿನ ದುರ್ಗಾಮಾತೆ ತನ್ನ ತ್ರಿಶೂಲವನ್ನು ಎತ್ತಿ ಭಾರೀ ಪ್ರಹಾರದಿಂದ ಮಹಿಷಾಸುರನ ಹೃದಯವನ್ನು ಭೇದಿಸಿದಳು. ಅವನ ಗರ್ಜನೆ ನಿಂತಿತು. ದುಷ್ಟಶಕ್ತಿ ನಾಶವಾಯಿತು. ಲೋಕ ಮತ್ತೆ ಮುಕ್ತವಾಯಿತು. ಅದಕ್ಕಾಗಿ ನಾವು ದಸರಾವನ್ನು ಆಚರಿಸುತ್ತೇವೆ. ಇದು ಕೇವಲ ಹಬ್ಬವಲ್ಲ, ಎಷ್ಟೇ ಅಂಧಕಾರ ಬಲವಾದರೂ ಸತ್ಯ ಮತ್ತು ಧೈರ್ಯ ಸದಾ ಜಯಶೀಲವಾಗುತ್ತವೆ ಎಂಬ ಸ್ಮರಣೆ. ಜೈ ಮಾತಾಜಿ.